ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಘಟನೆಗಳಿಗೂ ಅನುಭವಗಳನ್ನು ಅಳೆದು ತೂಗಿ ನೋಡಿ ಬೆಲೆ ಕಟ್ಟುವ ಮೌಲ್ಯದಾಯುತವಾದ ರೀತಿ ನೀತಿಗಳಿವೆ. ನಾವು ಆ ಮೌಲ್ಯಯುತವಾದ ರೀತಿ ನೀತಿಗೆ ಅನುಗುಣವಾಗಿ ವಸ್ತುಗಳನ್ನು ಗುಣಮಟ್ಟವನ್ನು ನಿರ್ಣಯಿಸುತ್ತೇವೆ. ಉದಾಹರಣೆಗೆ ಬಟ್ಟೆ, ಊಟ ಇತ್ಯಾದಿ. ಈ ರೀತಿಯನ್ನು ನಾವು ಹಲವಾರು ರೀತಿಯಲ್ಲಿ ಉಪಯೋಗಿಸುತ್ತೇವೆ. ಬೆಲೆಯೇ ಯಾವಾಗಲೂ ಗುಣಮಟ್ಟವನ್ನು ನಿರ್ಧರಿಸುವುದಿಲ್ಲ ಎಂಬುದು ನಮಗೆ ಗೊತ್ತು. ಕೆಲವು ವಸ್ತುಗಳಿಗೆ ಮೌಲ್ಯಕ್ಕಿಂತ ಹೆಚ್ಚು ಬೆಲೆ ಇರುತ್ತದೆ, ಕೆಲವು ವಸ್ತುಗಳಿಗೆ ಮೌಲ್ಯಕ್ಕಿಂತ ಕಡಿಮೆ ಬೆಲೆ ಇರುತ್ತದೆ. ಹೀಗಾಗಿ ನಾವು ಯಾವುದೇ ವಸ್ತುವನ್ನು ಸರಿಯಾದ ಬೆಲೆಗೆ ಕೊಂಡುಕೊಳ್ಳುವುದಕ್ಕಾಗಿ ನಮ್ಮ ಮೌಲ್ಯಯುತವಾದ ರೀತಿ ನೀತಿ ಅನುಗುಣವಾಗಿ ಅದರ ಗುಣಮಟ್ಟವನ್ನು ನಿರ್ಧರಿಸುತ್ತೇವೆ. ಆದರೆ ಕೆಲವೊಂದು ಮೌಲ್ಯಗಳು ಅಮೂಲ್ಯವಾದವುಗಳು, ಕೆಲವೊಂದು ವಿಚಾರಗಳನ್ನು ಹಣದಿಂದ ಕೊಂಡುಕೊಳ್ಳಲು ಆಗುವುದಿಲ್ಲ. ಯೇಸು ಸ್ವಾಮಿ ಒಮ್ಮೆ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನ ಸ್ವಂತ ಪ್ರಾಣವನ್ನೇ ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭವೇನು ಎಂದು ಹೇಳಿದ್ದಾರೆ. ಕೆಲವೊಂದು ಮೌಲ್ಯಗಳು ಅಮೌಲ್ಯವಾದವುಗಳು ಎಂದು ನಾವು ಹೇಳಿದ ವಿಷಯ ನಿಮಗೆ ಅರ್ಥವಾಯಿತಾ? ಲೋಕದ ಸರ್ವ ಸಂಪತ್ತು ಒಬ್ಬ ವ್ಯಕ್ತಿಯ ಆತ್ಮಕ್ಕೆ ಸರಿಸಮವಾಗದು. ಯೋಹಾನ ಬರೆದ ಸುವಾರ್ತೆ 4:27-38 ಯೇಸು ಸ್ವಾಮಿಯ ಜೀವನದಲ್ಲಿ ನಡೆದ ಘಟನೆಯು ಪ್ರಾಮುಖ್ಯವಾದುದು ಯಾವುದೆಂದರೆ ಪರೀಕ್ಷಿಸುವುದು ಹೇಗೆ ಎಂಬುದನ್ನು ನಮಗೆ ಕಲಿಸಿಕೊಡುತ್ತದೆ. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನನ್ನು ಒಬ್ಬ ಹೆಂಗಸಿನ ಸಂಗಡ ಮಾತನಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೂ ನಿನಗೂ ಏನು ಬೇಕು, ಆಕೆಯ ಸಂಗಡ ಯಾಕೆ ಮಾತಾಡುತ್ತಿ ಎಂದು ಒಬ್ಬರೂ ಕೇಳಲಿಲ್ಲ. ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೂ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು ಆತನು ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು. ಅಷ್ಟರೊಳಗೆ ಶಿಷ್ಯರು, ಗುರುವೇ, ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡರು. ಆದರೆ ಆತನು ಅವರಿಗೆ, ನಿಮಗೆ ತಿಳಿಯದಂಥ ಆಹಾರವು ನನಗುಂಟು ಎಂದು ಹೇಳಿ ಶಿಷ್ಯರು ಆತನಿಗೆ, ಯಾರಾದರೂ ಊಟಕ್ಕೆ ತಂದುಕೊಟ್ಟರೋ ಏನೋ ಎಂದು ಆತನು ತಮ್ಮೊಳಗೆ ಮಾತನಾಡಿಕೊಂಡರು. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಯುವವನಿಗೆ ಹೀಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಹೀಗೆ ಬಿತ್ತುವವನು ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು. ಬಿತ್ತುವವನೊಬ್ಬ, ಕೊಯ್ಯುವವನೊಬ್ಬ ಎಂಬ ಗಾದೆಯಂತೆ ಆಯಿತು. ನೀವು ಕಷ್ಟ ಮಾಡುವಂಥ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳಿಸಿದ್ದೇನೆ. ಬೇರೊಬ್ಬ ಕಷ್ಟ ಮಾಡಿದ್ದಾರೆ, ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ ಎಂದು ಹೇಳಿದನು. ಇದು ಯೇಸು ಸ್ವಾಮಿಯ ಜೀವನದಲ್ಲಿ ನಡೆದ ಸ್ವಾರಸ್ಯಕರವಾದಂಥ ಘಟನೆ. ಈ ಘಟನೆಯಲ್ಲಿ ನಾವು ಪ್ರಾಮುಖ್ಯವಾದದ್ದು ಯಾವುದು ಎಂಬುದನ್ನು ಪರೀಕ್ಷಿಸಿ ಕಂಡುಕೊಳ್ಳಲು ಸಹಾಯಕವಾಗುವಂಥದ್ದು ಸುಳಿವುಗಳು ಇವೆ. ಮೊದಲನೆಯ ಸುಳಿವು ಸ್ತ್ರೀಯ ಆಹ್ವಾನ. ಯಾಕೋಬನ ಬಾವಿಯ ಬಳಿಯಲ್ಲಿ ಯೇಸು ಸ್ವಾಮಿಯೊಂದಿಗೆ ಮಾತನಾಡಿದ ಆ ಸ್ತ್ರೀಯು ಊರೊಳಕ್ಕೆ ಹೋಗಿ, ತಾನು ಇದುವರೆಗೂ ಮಾಡಿದ್ದನ್ನೆಲ್ಲ ನನಗೆ ಹೇಳಿದವನು ಅಲ್ಲಿದ್ದಾನೆ, ಬಂದು ಆತನನ್ನು ನೋಡಿರಿ ಎಂದು ಜನರು ಆಹ್ವಾನಿಸಿದಳು. ಶಿಷ್ಯರು ಯೇಸು ಸ್ವಾಮಿ ಆ ಸಮರಿಯ ಸ್ತ್ರೀಯದೊಂದಿಗೆ ಮಾತನಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಯೇಸು ಸ್ವಾಮಿ ಆ ಸಮರಿಯ ಸ್ತ್ರೀಯರೊಡನೆ ಏಕೆ ಮಾತನಾಡುತ್ತಿದ್ದಾನೆಂದು ಅವರಿಗೆ ಅರ್ಥವಾಗಲಿಲ್ಲ. ಆದರೂ ಅವರು ಆತನನ್ನು ಏನೂ ಕೇಳಲಿಲ್ಲ. ಆಕೆಯು ಊರಿನ ಜನರನ್ನು ಆಹ್ವಾನಿಸಿದಳು. ನಾನು ಇದುವರೆಗೂ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಆಕೆಯು ಹೇಳಿದಳು. ಆಕೆಗೆ ಆ ವಿಷಯವಂತೂ ಮನದಟ್ಟಾಗಿತ್ತು. ಆಕೆಯು ತನ್ನೊಂದಿಗೆ ಮಾತನಾಡಿದಾತನೊಂದಿಗೆ ಒಂದು ಸಮರ್ಪಣೆ ಮಾಡಿಕೊಂಡಿದ್ದಳು. ಆತನು ತನ್ನ ಬಗ್ಗೆ ಎಲ್ಲವನ್ನು ಚೆನ್ನಾಗಿ ಬಲ್ಲವನಾಗಿದ್ದಾನೆಂದು ಅರ್ಥ ಮಾಡಿಕೊಂಡಳು. ಆಕೆಯು ಆ ಜನರಿಗೆ ಕ್ರಿಸ್ತನು ಅವನು ಏನೋ ಎಂದು ಹೇಳುವ ಮೂಲಕ ಆತನು ಕ್ರಿಸ್ತನೆಂದು ಒಪ್ಪಿಕೊಂಡಳು. ಮೆಸ್ಸಿಯನು ಇವನೇ ಏನೋ ಎಂದು ಕೇಳಿದಳು. ಆಗ ಅವರು ಯೇಸು ಸ್ವಾಮಿಯನ್ನು ಭೇಟಿಯಾಗುವುದಕ್ಕೆ ಊರೊಳಗಿಂದ ಹೊರಟು ಬಂದರು. ನಮ್ಮ ಮೌಲ್ಯಯುತವಾದ ರೀತಿ ನೀತಿಗಳಲ್ಲಿ ಆ ಸ್ತ್ರೀಯು ಮಾಡಿದ ಹಾಗೆ, ಅಂದರೆ ಯೇಸು ಸ್ವಾಮಿಗೆ ಸರಿಯಾದ ಸ್ಥಾನಮಾನ ಕೊಟ್ಟ ಹಾಗೆ ನಾವು ಕೂಡ ಮಾಡಬೇಕು. ಹಾಗೆಯೂ ಆ ಊರಿನ ಜನರಿಗೆ ಕೊಟ್ಟ ಆಮಂತ್ರಣದಲ್ಲಿ ಆಕೆಯು ಅದನ್ನು ಮಾಡಿದ್ದಾಗಿ ಕಾಣುತ್ತೇವೆ. ನಾನು ಇದುವರೆಗೂ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇನೋ ಎಂದು ಆಕೆಯು ಹೇಳಿದಳು. ಅವಳು ನಂಬಿದಳು. ಹೌದು, ನಿಮ್ಮ ಮೌಲ್ಯಯುತವಾದ ರೀತಿ ನೀತಿಗಳಲ್ಲಿ ನೀವು ಯೇಸುವಿಗೆ ಸರಿಯಾದ ಸ್ಥಾನಮಾನ ಕೊಡಬೇಕು. ಎರಡನೆಯ ಸುಳಿವು ಶಿಷ್ಯರ ಭಿನ್ನಹ. ಶಿಷ್ಯರು ಊಟ ತರುವುದಕ್ಕಾಗಿ ಊರೊಳಕ್ಕೆ ಹೋಗಿ ಹಿಂತಿರುಗಿ ಬಂದಾಗ ಯೇಸು ಸ್ವಾಮಿ ಆ ಸ್ತ್ರೀಯೊಂದಿಗೆ ಮಾತನಾಡುತ್ತಿರುವುದನ್ನು ಕಂಡರು. ಹಸಿವು ಅಥವಾ ಆಹಾರವು ನಮ್ಮ ಅಸ್ತಿತ್ವದ ಅವಿಭಾಜ್ಯ ಅಂಗವಾಗಿದೆ.
ಜೀವದಿಂದಿರಲು ನಾವು ಊಟ ಮಾಡಲೇಬೇಕು. ನಮ್ಮ ಶರೀರಗಳಿಗೆ ಆಹಾರ ಬೇಕೇ ಬೇಕು. ಆದುದರಿಂದ ಶಿಷ್ಯರು ಊರಿನಿಂದ ಆಹಾರವನ್ನು ಕೊಂಡುಕೊಂಡು ಹಿಂತಿರುಗಿ ಬಂದಾಗ ಗುರುವು ತಮ್ಮೊಂದಿಗೆ ಊಟ ಮಾಡುತ್ತಾನೆಂದು ನಿರೀಕ್ಷಿಸಿದರು. ಆದರೆ ಆ ಕ್ಷಣದಲ್ಲಿ ಆತನು ಆಹಾರದ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ಅದನ್ನು ಅವರಿಂದ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಈ ಕಾರ್ಯವು ಶಿಷ್ಯರಲ್ಲಿ ಮತ್ತೊಮ್ಮೆ ಆಶ್ಚರ್ಯವನ್ನುಂಟು ಮಾಡಿತು. ನಿಮಗೆ ತಿಳಿಯದಂಥ ಆಹಾರ ನನಗುಂಟು ಎಂದು ಆತನು ಹೇಳಿದಾಗ ಅವರಲ್ಲಿ ಆಶ್ಚರ್ಯ ಇನ್ನೂ ಹೆಚ್ಚಾಯಿತು. ಶಾರೀರಿಕ ವಿಷಯಗಳಿಗಿಂತಲೂ ಅತಿ ಪ್ರಾಮುಖ್ಯವಾದ ವಿಚಾರಗಳು ಎಂಬುದು ಆತನ ಮಾತಿನ ಅರ್ಥ. ಯೇಸು ಸ್ವಾಮಿ ಆ ಸತ್ಯವನ್ನು ತಿಳಿದುಕೊಂಡು ಅದನ್ನು ಅಂಗೀಕರಿಸಿದನು. ಆಹಾರಕ್ಕಿಂತಲೂ ಶಾರೀರಿಕ ವಿಷಯಗಳಿಂತಲೂ ಅತಿ ಪ್ರಾಮುಖ್ಯವಾದ ಕೆಲವೊಂದು ವಿಚಾರಗಳಿವೆ. ಶಿಷ್ಯರು ಆತನಿಗೆ ಉತ್ತರ ಕೊಡಲಾರದೆ ಹೋದರು. ಆತನಿಗೆ ಯಾರಾದರೂ ಊಟಕ್ಕೆ ತಂದುಕೊಟ್ಟರೋ ಏನೋ ಎಂದು ಅವರು ಅಂದುಕೊಂಡರು. ಹಾಗೆ ಯೇಸು ಸ್ವಾಮಿ ಅವರಿಗೆ, ನನ್ನನ್ನು ಕಳಿಸುವುದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಎಂದು ಸ್ಪಷ್ಟವಾಗಿ ಹೇಳಿದರು. ಯೇಸು ಸ್ವಾಮಿಗೆ ಊಟಕ್ಕಿಂತಲೂ ದೇವರ ಚಿತ್ತ ಮಾಡುವುದೇ ಅತಿ ಪ್ರಾಮುಖ್ಯವಾಗಿತ್ತು. ನಾವೀಗ ನಮ್ಮ ಮೌಲ್ಯಯುತವಾದ ರೀತಿ ನೀತಿಗಳಲ್ಲಿ ಶಾರೀರಿಕ ಸಂಗತಿಗಳಿಂದ ಆತ್ಮಿಕ ಸಂಗತಿಗಳತ್ತ ಸಾಗುತ್ತಾ ಸಂಬಂಧವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಥವಾ ಆತ್ಮಿಕ ಸಂಗತಿಗಳಿಗೂ ಶಾರೀರಿಕ ಸಂಗತಿಗಳಿಗೂ ಇರುವಂಥ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಆತನ ಮೌಲ್ಯಯುತವಾದ ರೀತಿ ನೀತಿಗಳಲ್ಲಿ ಶಾರೀರಿಕ ಸಂಗತಿಗಳಿಗಿಂತಲೂ ಹೆಚ್ಚಾಗಿ ಆತ್ಮಿಕ ಸಂಗತಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದನು. ನೀವು ಮೌಲ್ಯಯುತವಾದ ರೀತಿ ನೀತಿಗಳು ನೀವು ಕೂಡ ಹಾಗಾಗಿಯೇ ಮಾಡಬೇಕು. ಮೂರನೆಯ ಸುಳಿವು ಗುರುವಿನ ಮೌಲ್ಯಮಾಪನ. ಯೇಸು ಸ್ವಾಮಿ ತನ್ನ ಮಾತನ್ನು ಮುಂದುವರಿಸಿ, ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ ಎಂದು ಹೇಳಿದರು. ಆತನು ಸುಗ್ಗಿ ಕಾಲದ ಕುರಿತು ಅವರ ಲೆಕ್ಕಾಚಾರವನ್ನು ಸರಿಪಡಿಸಿದನು. ಏಕೆಂದರೆ ಸುಗ್ಗಿ ಕಾಲ ಬರುವುದಕ್ಕೆ ಇನ್ನೂ 4 ತಿಂಗಳಿದೆ ಎಂದು ಶಿಷ್ಯರು ಭಾವಿಸಿದ್ದರು. ಆದರೆ ಯೇಸು ಸ್ವಾಮಿ ಅವರಿಗೆ, ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ಹೇಳಿದರು. ಆತನು ಗೋಧಿ ಅಥವಾ ಜವಗೋಧಿ ಬೆಳೆಯ ಕೊಯ್ಲಿಗಿಂತಲೂ ವಿಭಿನ್ನವಾದ ಒಂದು ಬಗೆಯ ಕೊಯ್ಲಿನ ಬಗ್ಗೆ ಸೂಚಿಸುತ್ತಿರುವುದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಯೇಸು ಸ್ವಾಮಿ ತಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳನ್ನು ಗಮನಿಸಿ ನೋಡಿ, ಸುಗ್ಗಿ ಕಾಲ ಬರುವುದಕ್ಕೆ ಇನ್ನು 4 ತಿಂಗಳು ಬೇಕಾಗಿಲ್ಲ, ಈಗಲೇ ಬಂದಿದೆ ಎಂದು ಆತನು ಮನಗೊಂಡನು. ಯೇಸು ಸ್ವಾಮಿ ಬಿತ್ತನೆಯ ಕೊಯ್ಲಿಗೂ ಇರುವ ಸಂಬಂಧವನ್ನು ಅರ್ಥ ಮಾಡಿಕೊಂಡಿದ್ದರು. ಒಬ್ಬನು ಬಿತ್ತುತ್ತಾನೆ, ಮತ್ತೊಬ್ಬನು ಕೊಯ್ಯುತ್ತಾನೆ ಎಂದು ಆತನು ಹೇಳಿದನು. ಅವರು ಒಟ್ಟೊಟ್ಟಾಗಿ ಕೆಲಸ ಮಾಡಬೇಕು. ಅವರು ಪರಸ್ಪರ ಒಬ್ಬರ ಮೇಲೊಬ್ಬರು ಅವಲಂಬಿತರಾಗಿರುತ್ತಾರೆ. ಇಬ್ಬರು ಅಷ್ಟೇ ಪ್ರಾಮುಖ್ಯರು. ಯಾರಾದರೂ ಒಬ್ಬರು ಬೀಜವನ್ನು ಬಿತ್ತದೆ ಬೆಳೆಯನ್ನು ಪಡೆಯಲಾಗದು. ಹಾಗೆಯೇ ಕೊಯ್ಲು ಮಾಡದೆ ಕಾಳುಗಳು ದೊರಕದು. ಹೀಗೆ ಯೇಸು ಸ್ವಾಮಿ ಬಿತ್ತನೆಯ ಕೊಯ್ಲಿಗಿರುವ ಸಂಬಂಧವನ್ನು ಅವರಿಗೆ ತಿಳಿಸಿಕೊಟ್ಟರು. ಯೇಸು ಸ್ವಾಮಿ ಶಿಷ್ಯರಿಗೆ ಅವರು ಮಾಡಬೇಕಾದ ಕಾರ್ಯದತ್ತ ಸಾಗುವಂತೆ ಮಾಡಿದರು. ಆತನು ಅವರ ಕಷ್ಟಪಡುವಂಥ ಬೆಳೆಯನ್ನು ಕೊಯ್ಯುವುದಕ್ಕೆ ಅವರನ್ನು ಕಳುಹಿಸಿದನು. ಬೇರೊಬ್ಬ ಕಷ್ಟಪಟ್ಟಿದ್ದರೆ ಶಿಷ್ಯನ ಆ ಬೆಳೆಯನ್ನು ಕೊಯ್ಯಬೇಕಾಗುತ್ತಷ್ಟೆ. ಯೇಸು ಸ್ವಾಮಿ ಕೊಯ್ಲಿಗೆ ಬೆಲೆಯನ್ನು ಕೊಟ್ಟರು. ನಾವು ನಮ್ಮ ಮೌಲ್ಯಯುತವಾದ ರೀತಿ ನೀತಿಗಳಲ್ಲಿ ಗುರುವು ಆದ್ಯತೆಗಳನ್ನು ಕೊಟ್ಟ ರೀತಿಯಲ್ಲಿಯೇ ಆದ್ಯತೆ ಕೊಡಬೇಕು. ಶಾರೀರಿಕ ಸಂಗತಿಗಳಿಗಿಂತಲೂ ಹೆಚ್ಚಾಗಿ ಆತ್ಮಿಕ ಸಂಗತಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಇದುವೇ ಆ ಸಮಯವು ಎಂಬುದು ನಾವು ಅರಿತು ಇಂದು ಮಾಡಬೇಕಾದ ಕಾರ್ಯವನ್ನು ನಾಳೆಗೆ ಮುಂದೂಡಬಾರದು. ಈ ಘಟನೆಯಲ್ಲಿ ಆ ಸ್ತ್ರೀಯು ಇತರರನ್ನು ಆತನ ಬಳಿಗೆ ಆಹ್ವಾನಿಸಿದ ಹಾಗೆ ನಾವು ಸಹ ಕ್ರಿಸ್ತನಿಗೆ ಸರಿಯಾದ ಸ್ಥಾನಮಾನ ಕೊಡಬೇಕಾದದ್ದರ ಅನಿವಾರ್ಯತೆಯನ್ನು ಇದರಲ್ಲಿ ಗಮನಿಸಬಹುದು. ನಮ್ಮ ಸುಖಕ್ಕಿಂತಲೂ ಹೆಚ್ಚಾಗಿ ದೇವರ ಚಿತ್ತಕ್ಕೆ ಬೆಲೆ ಕೊಡಬೇಕಾದದ್ದರ ಅನಿವಾರ್ಯತೆಯನ್ನು ನಾವು ಇದರಿಂದ ಅರ್ಥ ಮಾಡಿಕೊಳ್ಳಬಹುದು. ಯೇಸು ಸ್ವಾಮಿ ಅದನ್ನೇ ಮಾಡಿದರು. ಆತನು ಶಾರೀರಿಕ ಆಹಾರಕ್ಕಿಂತಲೂ ತಂದೆಯ ಕೆಲಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟನು. ಆತ್ಮಿಕ ಕೊಯ್ಲಿನಲ್ಲಿ ಕಷ್ಟಪಡಬೇಕಾದುದರ ಅನಿವಾರ್ಯತೆಯನ್ನು ನಾವು ಇದರಿಂದ ಗ್ರಹಿಸಿಕೊಳ್ಳಬಹುದು. ಎಲ್ಲದಕ್ಕಿಂತ ಮಿಗಿಲಾಗಿ ಕ್ರಿಸ್ತನಿಗೆ ಸರಿಯಾದ ಸ್ಥಾನಮಾನ ಕೊಡಿರಿ. ನೀವು ಅದನ್ನು ಕೊಟ್ಟಿರುವಿರಾ? ಯೋಚಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ಬೆಳೆಯು ಬಹಳ, ಕೊಯ್ಯುವವರು ಕಡಿಮೆ. ಈ ರೀತಿಯಾಗಿ ಅನೇಕ ಕೊಯ್ಯುವುದಕ್ಕೆ ನಮ್ಮ ಮನಸ್ಸುಗಳನ್ನು ಸಿದ್ಧಪಡಿಸು, ಕೇಳುವಂಥ ವ್ಯಕ್ತಿಗಳನ್ನು ಸಿದ್ಧಪಡಿಸು. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ, ಜೀವಂತವುಳ್ಳ ತಂದೆಯೇ.